ಹಲೋ, ನಮಸ್ಕಾರ ಎಲ್ಲರಿಗೂ. ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡೋರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ. ಇವತ್ತಿನ ದಿನ ಯಾವ ವಿಷಯಕ್ಕೆ ಬಂದಿದ್ದೀನಿಪ್ಪ ಅಂತಂದ್ರೆ, ಬಾಯ್ಲರ್ ಕೋಳಿ ಮರಿಗಳಿಗೆ ನೀರಿನ ಪ್ರಾಮುಖ್ಯತೆ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ. ನೋಡ್ರಪ್ಪ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡ್ದಂಗೆ ನೋಡಿದರೆ ನಿಮಗೆ ಯಾವ ವಿಷಯದ ಬಗ್ಗೆ ಏನು ಅನ್ನೋದು ಗೊತ್ತಾಗುತ್ತೆ. ನೀವು ಸ್ಕಿಪ್ ಮಾಡ್ಕೊತ ಹೊಂಟ್ಬಿಟ್ರೆ ನಿಮ್ಗೆ ಯಾವ ವಿಷಯನೂ ಗೊತ್ತಾಗೋದಿಲ್ಲ. ಅರ್ಧಂಬರ್ಧ ತಿಳ್ಕೊಂಡು ಏನೇನರ ಆಗಿಬಿಡ್ತಾವೆ. ಅದಕ್ಕಾಗಿಪ್ಪ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಹೊಸಬರು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಏನೋ ಇದ್ರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಹೋಗೋಣ ಬನ್ನಿ ಸ್ನೇಹಿತರೆ. ವಿಡಿಯೋದಲ್ಲಿ ಯಾವ ರೀತಿ ನಾನು ಹೇಳ್ತಾ ಇದ್ದೀನಿಲ್ಲ ಆ ರೀತಿ ನೀವು ನಡ್ಕೊಂಡ್ರೆ ಈ ಬಾಯ್ಲರ್ ಕೋಳಿ ಸಾಕಾಣಿಕೆ ಒಳಗ್ರಿ ಎಷ್ಟು ನೀವು ಕಾಣ್ಕೊಳ್ತೀರಿ ಅನ್ನೋದು ನಂಬಿಕೆ ಐತಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೋಗೋಣ, ವಿಡಿಯೋದಲ್ಲಿ ಏನಿದೆ ಅನ್ನೋದು ನೋಡೋಣ. ನಮಸ್ಕಾರ ರೀ, ಏನು ಮಾಡ್ತಾಯಿದ್ದೀರಾ? ಆರಾಮಾಗಿದ್ದೀರಾ ಎಲ್ಲರೂ? ಯಾಕಪ್ಪ, ಮೊದಲೇ ಹೇಳಿದ್ದೀನಿ ವಿಡಿಯೋದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ. ಅದ್ರ ತಕ್ಕಂಗೆ ನಾವು ಯಾವ ರೀತಿ ಕೋಳಿ ಮರಿಗಳ ಬಗ್ಗೆ, ನೀರಿನ ಬಗ್ಗೆ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಮೊದಲೇ ಹೇಳಿದ್ದೀನಿ. ಆ ವಿಡಿಯೋದ ಫಸ್ಟು ನನ್ನ ಮುಖ ತೋರಿಸಿ ನಿಮಗೆ ಮಾತಾಡಿದ್ದೀನಿ. ಇವತ್ತಿನ ದಿನ ಏನ್ರಿಪ್ಪ ಅಂದ್ರೆ, ಎಷ್ಟೋ ರೈತರಿಗೆ ಇನ್ನೂ ಗೊತ್ತಿಲ್ಲ ನೀರಿನಿಂದ ಸಮಸ್ಯೆ ಏನೇನು ಎದುರಾಗ್ಬೋದು ಅನ್ನೋದ್ರ ಬಗ್ಗೆ. ನಮ್ಮ ಜನಕ್ಕೆ ಇನ್ನೂ ಅಷ್ಟೊಂದು ಮಾಹಿತಿ ಇಲ್ಲ. ನಾವು ಏನು ಮಾಡಿಬಿಡ್ತೇವಪ್ಪ ಅಂದ್ರೆ, ಹಳೆ ಪದ್ಧತಿಯಿಂದ ಏನು ಮಾಡಿಬಿಡ್ತೇವೆ, ಸಿಂಟ್ಯಾಕ್ಸ್ ನೀರು ತುಂಬಿಸ್ತೇವೆ, ನೀರು ಬಿಡ್ತೇವೆ ಮರಿಗಳಿಗೆ. ಹಳೆ ಪದ್ಧತಿನ ನಾವು ಅನುಸರಿಸ್ಕೊಂಡು ಬಂದು ಏನಾಗ್ಬಿಡ ಅಂತತಿ, ಕೋಳಿ ಮರಿಗಳಿಗೆ ರೋಗ ಬರೋಕೆ ಶುರು ಮಾಡೈತಿ. ಯಾವ ರೋಗಪ್ಪ ಅಂದ್ರೆ ಅದೇ ನೆಗಡಿ, CID. ಅದನ್ನು ತಡೆಗಟ್ಟಬೇಕಾದ್ರೆ ಒಂದೆರಡು ಕ್ರಮ ಅದಾವ್ರಿ. ಏನಪ್ಪ ಅಂತಂದ್ರೆ, ಯಾವ ಕ್ರಮ ಅಂದ್ರೆ, ಮೊದಲು ನಾವು ಡ್ರಿಂಕರ್ನ ಯಾವ ರೀತಿ ಕ್ಲೀನ್ ಇಟ್ಕೋಬೇಕಂದ್ರೆ ಈ ರೀತಿ ಕ್ಲೀನ್ ಇಟ್ಕೋಬೇಕು. ನೋಡಿರಿ, ನಮ್ಮ ಡ್ರಿಂಕರ್ ಹೆಂಗೆ ಅದಾವೆ ನೋಡಿರಿ, ಈ ರೀತಿ ಕ್ಲೀನ್ ಇಟ್ಕೋಬೇಕು. ಮತ್ತು ಡ್ರಿಂಕರ್ಗೆ ದಿನಾನು 2 ಟೈಮ್ ಕ್ಲೀನ್ ಮಾಡಲೇಬೇಕು. ತೊಳೆಯಬೇಕು. ಅದನ್ನು ತೊಳೆದು ನೀರು ಬಿಡ್ಬೇಕು ನಾವು. ಯಾಕಪ್ಪ ಅಂದ್ರೆ ಆ ನೀರಿನಿಂದ ನಮ್ಗೆ ಕೋಳಿ ಮರಿಗಳಿಗೆ ನೆಗಡಿ, CID ಶುರುವಾಗೋದು. ಯಾಕಂದ್ರೆ ಬ್ಯಾಸ್ಗೆ ಕಾಲ ನೋಡು, ಭಾಳ ನೀರು ಕುಡಿತಾವೆ ಅದನ್ನು ಜಾಗ್ರತೆಯಾಗಿ ನಾವು ಕ್ಲೀನ್ ಇಟ್ಕೋಬೇಕು. ಹೆಂಗೆ ಕ್ಲೀನ್ ಇಟ್ಕೋಬೇಕಪ್ಪ ಅಂತಂದ್ರೆ, ಸಿಂಟ್ಯಾಕ್ಸ್ನ ನಾವು ಫಸ್ಟ್ ಮರಿ ಬಿಡೋ ಟೈಮ್ನಾಗ ಒಂದ್ಸಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಹೆಂಗಂತಂದ್ರೆ, ಬ್ಲೀಚಿಂಗ್ ಪೌಡ್ರ್ ಹಾಕಿ ಒಂದ್ಸಲ ಕ್ಲೀನ್ ಮಾಡಿ ತೊಳೆದು ನೀರು ತುಂಬಿಸಿಟ್ಕೊಂಡು ಅದರಿಂದ ನೀರು ಸಪ್ಲೈ ಮಾಡ್ಕೋಬೇಕು ನಾವು ಮರಿಗಳಿಗೆ. ಆಮೇಲೆ ಏನು ಮಾಡೋಕ್ಕಪ್ಪ, 1ನೇ ದಿನ ಅಂತೂ ನೀವು ಯಾವುದು ಗುಳಿಗೆ ಹಾಕೋದೇನು ಬೇಡ ನೀರಿಗೆ. 2ನೇ ದಿನದಿಂದ ನಾವು ಸಣ್ಣ ಡ್ರಿಂಕರ್ನಾಗ ನೀರು ಇಡೋಕೆ ಶುರು ಮಾಡ್ತೀವಿ ಅಷ್ಟೇ. ಒಂದು ಗುಳಿಗೆ ಒಳಗೆ ನಾ ಇಲ್ಲಿ ಗುಳಿಗೆ ತೋರಿಸ್ತೀನಿ, ಯಾವ ಟ್ಯಾಬ್ಲೆಟ್ ಅದಕ್ಕೆ ನೀರಿಗೆ ಶಿಲೀಂಧ್ರನಾಶಕ ಟ್ಯಾಬ್ಲೆಟ್ ಹಾಕ್ಬೇಕನ್ನೋದು ಇಲ್ಲೇ ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅದನ್ನು ನೋಡಿಕೊಂಡು ನೀವು ಆ ಟ್ಯಾಬ್ಲೆಟನ್ನು ಬಳಸಿದ್ರೆ ಕೋಳಿ ಮರಿಗಳಿಗೆ ಏನಾಗ್ಬಿಡ್ತಪ್ಪ ಅಂದ್ರೆ ಕ್ಲೀನ್ ನೀರು ಕೊಡ್ತೈತಿ. ಅದು ಏನು ಮಾಡ್ತೈತೆ ಅಂದ್ರೆ, ಆ ಟ್ಯಾಬ್ಲೆಟ್ ನೀರು ಒಳಗಿನ ಗಡಸುತನ ಕ್ಲೀನ್ ಮಾಡ್ತೈತಿ. ಗಡಸುತನ ಅಂದರೆ ಒಂಥರ ಸೌಳು ನೀರು ಇರ್ತೈತಿ, ಒಂದು ಸಿಹಿ ನೀರು ಇರ್ತೈತಿ, ಅದನ್ನೆಲ್ಲ ಕ್ಲೀನ್ ಮಾಡ್ತೈತಿ. ಕ್ಲೀನ್ ಮಾಡಿ ನಮಗೆ ಕೋಳಿ ನೀರು ಕುಡಿಯುವಂಥ ಕ್ಲೀನ್ ನೀರು ಕೊಡ್ತೈತಿ. ಅದಕ್ಕಾಗಿ ಏನು ಮಾಡಬೇಕು, ನಿಮಗೆಲ್ಲ ಸಿಂಟ್ಯಾಕ್ಸ್ ಇರ್ತಾವೆ. ಸಿಂಟ್ಯಾಕ್ಸ್ ಇದ್ದಾಗ 2,000 ಇದೆಯೋ 3,000 ಇದೆಯೋ, ಒಬ್ಬೊಬ್ಬರು ಕೋಳಿ ಎಷ್ಟು ಸಿಗ್ತೈತೆ, ಕೋಳಿ ಮರಿ ಪ್ರಮಾಣ ಎಷ್ಟು ಇರ್ತೈತೆ ಅಂಥ ದೊಡ್ಡ ಸಿಂಟ್ಯಾಕ್ಸ್ ಇದ್ದೇ ಇರುತ್ತೆ. 3,000 ಲೀಟ್ರಿಗೆ ಇಲ್ಲ 1,000 ಲೀಟ್ರಿಗೆ 1 ಟ್ಯಾಬ್ಲೆಟ್ ಹಾಕಬೇಕು. ಆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿಲ್ಲ,
ಆ ಟ್ಯಾಬ್ಲೆಟು ಇದನ್ನು ಅನುಸರಿಸಿರಿ. ಕೃಷಿ ಈ ಕೋಳಿ ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡೋರು ಈ ಕ್ರಮನ ಅನುಸರಿಸಿದ್ರೆ ಮಾತ್ರ ಇದೆಯಲ್ಲ ನಿಮ್ಮ ಕೋಳಿ ಬಾಯ್ಲರ್ ಕೋಳಿ ಸಾಕಾಣಿಕೆ ಒಳಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ನಾವು. ಯಾಕಂದರೆ ಯಾವ ಇಂಪ್ರೂವ್ಮೆಂಟ್ಪ ಅಂತಂದ್ರೆ ಕೋಳಿ ಸಾಯುವ ಪ್ರಮಾಣ ಕಡಿಮೆ ಮಾಡ್ಕೋಬೋದು. ಯಾಕೆ ಕಡಿಮೆ ಮಾಡ್ಕೋಬೋದು ಅಂದ್ರೆ 1ರಿಂದ 21 ದಿನ ಮಟ್ಟ ನೀವು ಏನು ತೊಂದರೆನೇ ಇರೋದಿಲ್ಲ ಕೋಳಿ ಮರಿಗಳಿಗೆ. 21 ದಿನದ ಮೇಲಿಂದ ಶುರುವಾಕತ್ತೆ ನೋಡಿ CID ನೆಗಡಿ ಸೌಂಡ್ ಬರೋಕ್ಕೆ ಶುರುವಾಗೋದು, ಸಾಯುವ ಪ್ರಮಾಣ ಹೆಚ್ಚಿಗೆ ಆಗಂಗೆ. ಅದು ಫಸ್ಟ್ನೇ ದಿನದಿಂದ ನಾವು ಆ ಟ್ಯಾಬ್ಲೆಟ್ನ ಯೂಸ್ ಮಾಡ್ತಾ ಹೋದರೆ ಕೋಳಿ ಗ್ರೋತು ಬರುತ್ತೆ, ಕೋಳಿ ವೇಟು ಬರುತ್ತೆ, ಕೋಳಿ ಸಾವಿನ ಪ್ರಮಾಣ ಕಡಿಮೆನೂ ಬರುತ್ತೆ. ಆರೋಗ್ಯಕರವಾದ ಬಾಯ್ಲರ್ ಕೋಳಿ ನಾವು ಬೆಳೆಸ್ಬೋದು. ಅದನ್ನ ಹಾಕುವ ಕ್ರಮ ಏನಂದರೆ ನಿಮ್ದು ಎಷ್ಟು ಐತಪ್ಪ 2000 ಲೀಟ್ರ್ ನೀರಿನ ಸಿಂಟಾಕ್ಸ್ ಇದೆ. ಅದಕ್ಕೆ ಏನು ಮಾಡಬೇಕು 2 ಟ್ಯಾಬ್ಲೆಟ್ ಹಾಕಬೇಕು. ಒಂದ್ಸಲ ಟಾಕಿ ಫುಲ್ ಮಾಡಿದಾಗ 2 ಟ್ಯಾಬ್ಲೆಟ್ ಹಾಕಬೇಕು. ಮತ್ತು ಮಾರನೇ ದಿನ ಖಾಲಿ ಆದಮೇಲೆ ಮತ್ತು ತುಂಬಿಸ್ತಿರಲ್ಲ ಅವಾಗ 2 ಟ್ಯಾಬ್ಲೆಟ್ ಹಾಕಬೇಕು. ಇದನ್ನು 38 ದಿನ ಈ ಕ್ರಮ ಯಾರೆಲ್ಲ ಅನುಸರಿಸ್ತಾರಲ್ಲ ಅವರೆಲ್ಲ ಬಾಯ್ಲರ್ ಕೋಳಿ ಸಾಕಾಣಿಕೆ ಒಳಗೆ ಯಶಸ್ಸನ್ನು ಕಾಣ್ಬೋದು ಬಂಧುಗಳೇ. ನೋಡಿ ಬಂಧುಗಳೇ, ಈ ಕ್ರಮನ ನೀವು ಅನುಸರಿಸಿ ನೋಡಿ ಬಂಧುಗಳೇ. ಇದರೊಳಗೆ ಯಶಸ್ಸು ಕಾಣಲಿಲ್ಲ ಅಂದರೆ ನೋಡಿ. ಯಾಕಂದ್ರೆ ಮೇನ್ ಇದೇ ನಮ್ಗೆ ರೈತರಿಗೆ ನಾವು ಮೋಸ ಮಾಡ್ಕೊತಾ ಇರೋದೇ ಇದರಿಂದ, ನೀರು ಒಳಗಿನ ವೈರಸ್ ಶಿಲೀಂಧ್ರ ಎಲ್ಲದು ನಾಶ ಮಾಡಿ ನಮ್ಗೆ ಕೋಳಿ ಮರಿಗಳಿಗೆ ಒಳ್ಳೆ ನೀರು ಕೊಡ್ತೈತಿ. ಚಲೋ ನೀರು ಕುಡಿಯುವಂಥ ನೀರು ಮಾಡಿಕೊಡ್ತೈತಿ. ಆವಾಗ ಕೋಳಿಗೆ ಯಾವುದೂ ರೋಗ ತಗೊಳ್ಳೋದಿಲ್ಲ, ಯಾವುದು ಬೇನೆನೂ ಅವಕ್ಕೆ ಅಡ್ಡಪಡಿಸೋದಿಲ್ಲ. ಕೋಳಿ ದಿನಕ್ಕೆ ದಿನ ವೇಟ್ ಬರುತ್ತೆ. 38 ದಿನ ಕೋಳಿ ಕಟಾವ್ಗೆ ಬಂದೇ ಬಿಡುತ್ತೆ. 38 ದಿನ ಈ ಕ್ರಮನ ಅನುಸರಿಸ್ಕೊಂಡು ಇದೆಯಲ್ಲ ನೀವು ಬಾಯ್ಲರ್ ಕೋಳಿ ಒಳಗೆ ಯಶಸ್ಸನ್ನು ಕಾಣಬಹುದು ಬಂಧುಗಳೇ. ನೋಡಿ ಬಂಧುಗಳೇ, ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಯಾಕಪ್ಪ ಅಂದರೆ ಎಲ್ಲ ಅರ್ಥ ಆಕತಿ. ಇಲ್ಲ ಅಂತಂದರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್, ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಫ್ರೆಂಡ್. ಅಲ್ಲಿವರೆಗೂ ನನ್ನ ವಂದನೆಗಳು.